ಒಂದು ಕೃತಿಗಳನ್ನು ಹೊರಗೆ ತರಬೇಕಾಗಿತ್ತು ಅಂತ ಹೇಳಿದರೆ ಎರಡು ರೀತಿಯ ಬೆಂಬಲ ಬೇಕಾಗ್ತದೆ. ಒಂದು ನೈತಿಕ ಬೆಂಬಲ, ಇನ್ನೊಂದು ಆರ್ಥಿಕ ಬೆಂಬಲ. ಏನು ಇಂಥ ಒಬ್ಬ ಕಿರಿಯ ಸಾಹಿತಿಯ ಕೃತಿಗಳಿಗೆ ಬೆಂಬಲವನ್ನು ಏನು ನಮ್ಮ ಚೆನ್ನವೀರ ಶಿವಯೋಗಿಗಳ ಮಠ ಒಂದು ಸಮಯೋಚಿತವಾದಂತಹ ಕಾರ್ಯಕ್ರಮದಲ್ಲಿ ಬಿಡುಗಡೆಯನ್ನು ಗೊಳಿಸಿ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಪರಮ ಪೂಜ್ಯರು. ನಮ್ಮ ಭಾಗದಲ್ಲಿ ಅದು ನೋಡಿರಿ, ನನ್ನ ಪುಣ್ಯ ಹೆಂಗಿತ್ತು ಅಂತಂದ್ರೆ ಗುತ್ತುಲ್ದಾಗೂ ಇಂಥದ್ದೊಂದು ಮಠ ಐತಿ. ಅಲ್ಲಿ ನಮ್ಮ ನೆಗಳೂರು ಮಠರು ಅಂತ ಅದಾರ. ಶ್ರೀಗಳ ಅನುಪಸ್ಥಿತಿಯಲ್ಲಿ 2 ಹುಣ್ಣಿಮೆ ಕಾರ್ಯಕ್ರಮ ನನ್ನ ಕಡೆಯಿಂದ ಪ್ರವಚನ ಮಾಡಿಸ್ಯಾರ. ಅದರ ಹಿಂದೆ ಯಾರಿದ್ರು ಅಂತ ಹೇಳಿದರೆ ನಮಗೆ ಸಂಸ್ಕಾರವನ್ನು ಕೊಟ್ಟಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಗವಿಸಿದ್ದೇಶ್ವರರು ಅವ್ರ ಕೈಯಾಗ ನಾವು ಒಂದಿಷ್ಟು, ತದನಂತರ ಶ್ರೀಗಳಂಥ ಅನುಭಾವಿಗಳ ಕೈಯಲ್ಲಿ ಆಡಿ ಈ ಒಂದು ಕಲ್ಲು ಇಲ್ಲಿಗೆ ಬಂದು ನಿಂತ್ಕೊಂಡೈತಿ. ಮತ್ತು ಎಲ್ಲೇ ಕರೆದ್ರು ಮತ್ತು ಮಾಡೋದು ಐತಲ್ಲ ಅದಕ್ಕೆ ಸಂಸ್ಕಾರವನ್ನು ಕೊಟ್ಟಿವಿ ಅಂತ ಹೇಳಿದ್ರೆ ಯಾವುದೇ ಕಲ್ಲು ಕೂಡ ಶಿಲೆಯಾಗಿ ಈ ಲೋಕಕ್ಕೆ ಬೆಳಕನ್ನು ಚೆಲ್ತದೆ. ಅದಕ್ಕೆ ಹೇಳ್ತಾಳೆ ತಾಯಿ ತನ್ನ ಮಗುವಿಗೆ ಸಂಸ್ಕಾರವನ್ನು ಕೊಡಬೇಕು. ಹೇಗೆ ಕೊಡಬೇಕು ಅಂತ ಹೇಳಿದರೆ, ಒಬ್ಬ ಮಗ ಈ ಜಗತ್ತನ್ನು ಬಸವಣ್ಣನ ಹಾಗೆ ಬದುಕು, ಬಸವಣ್ಣನ ಹಾಗೆ ಈ ಜಗತ್ತಿಗೆ ಇನ್ನೊಬ್ಬರಿಗೆ ಆಸರೆಯಾಗಿ ನಿಲ್ಲಬೇಕು ಅಂತ ಒಂದು ಸಂಸ್ಕಾರವನ್ನು ಕೊಟ್ಟಾಗ ಈ ಜಗತ್ತಿಗೆ ಇನ್ನೊಬ್ಬ ಸೂರ್ಯ, ಇನ್ನೊಬ್ಬ ಸಾಹಿತಿ, ಇನ್ನೊಬ್ಬ ಕಲಾವಿದ ಜನಿಸಿ ಬರ್ತಾನೆ. ನಾನು ಕೂಡ ಒಬ್ಬ ಚಿತ್ರಕಲಾವಿದ. ಮುಂದಿನ ದಿವಸಗಳಲ್ಲಿ ಪರಮಪೂಜ್ಯರ ಅಪ್ಪಣೆಯನ್ನು ಕೊಟ್ಟರೆ ನಾವು ಸಹಿತ ಶ್ರೀ ಕ್ಷೇತ್ರದಲ್ಲಿ ಒಂದು ಕಲಾ ಪ್ರದರ್ಶನ ಅಂದರೆ ಏನು ಆರ್ಟ್ ಎಕ್ಸಿಬಿಷನ್ ಅಂತ ಕರೀತಾರಲ್ಲ, ಅದನ್ನು ಈ ಒಂದು ಏನು ಇಲ್ಲಿ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಆ ಥರ ಒಂದು ಥೀಮನ್ನು ಕೊಟ್ಟರೆ ನಾವು ಅದನ್ನು ಚಿತ್ರರೂಪದಲ್ಲಿ ಬರಿತೀವಿ. ಆ ಥರ ಒಂದು ಎಕ್ಸಿಬಿಷನನ್ನು ಶ್ರೀಗಳ ಒಪ್ಪಿಗೆಯನ್ನು ಪಡೆದು ಮಾಡೋಣ. ಮುಂದೆ ನಮ್ಮ ಏನು ಲಿಂಗನಾಯಕನಹಳ್ಳಿಯ ಮಟ್ಟದ ಅನೇಕ ಕಾರ್ಯಕ್ರಮಗಳು ಬರ್ತವೆ. ನಮ್ಮ ಸುಭಾಷ್ ಚಂದ್ರ ಅವರಾಗಿರ್ಬೋದು, ನಮ್ಮ ಗೌಡ್ರು, ಭಾಳ ಜನ, ನಮ್ಮ ಕರಬ್ಬಿ ಅಂತ ಹೇಳಿದರೆ ಶ್ರೀಗಳಿಗೆ ಬಹಳ ಅತ್ಯಂತ ಪ್ರೀತಿ. ಹಾಗಾಗಿ ಅಂಥ ಒಂದು ಅವಕಾಶ ನಮಗೆ ಸಿಕ್ಕರೆ ಖಂಡಿತ ಮಾಡ್ತೀವಂತ ಮಾತನ್ನು ಹೇಳ್ತಾ, ಕಾರ್ಯಕ್ರಮದ ಮುಂದಿನ ಪಟ್ಟಿಯಂತೆ ಕೃತಿಯನ್ನು ಬರೆದಿರುವಂತಹ ಶ್ರೀ ಕಾರ್ತಿಕಾಚಾರ್ಯ ಅವರ ಕುರಿತು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ 2 ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಕಾರ್ತಿಕಾಚಾರ್ಯ ಅವರಿಗೆ TMR ಪಬ್ಲಿಕೇಶನ್ ವತಿಯಿಂದ ತೋಮಸ್ ಶಂಕರೇಶ್ ಸರ್ ಅವರು ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಆ ಸನ್ಮಾನ ಮುಗಿದ ತಕ್ಷಣ ಅವ್ರ ನುಡಿಗಳನ್ನು ಕೇಳಲಿಕ್ಕೆ ತಾವೆಲ್ಲರೂ ಕಾತರಿಂದ ಇರ್ತೀರಿ ಅಂತ ಬಯಸ್ತಾ, ಮತ್ತೊಂದು ಸಂತಸದ ಒಂದು ಘೋಷಣೆ ಏನಂದರೆ, TM ಶಂಕರೇಶ್ ಸರ್ ಅವರು ಈ ಮಠದ ಜೀರ್ಣೋದ್ಧಾರಕ್ಕಾಗಿ 25,000 ರೂಪಾಯಿಗಳನ್ನು ದೇಣಿಗೆಯನ್ನು ಕೊಡಲಿಕ್ಕೆ ವಾಗ್ದಾನ ಮಾಡಿದ್ದಾರೆ. ಪರಮ ಪೂಜ್ಯರವರಿಗೆ ಆಶೀರ್ವಾದವನ್ನು ಮಾಡ್ತಾಯಿದ್ದಾರೆ. ಕಾರ್ತಿಕಾಚಾರ್ಯ ಅವರಿಗೆ ಗೌರವದ ಸಮರ್ಪಣೆ ಸನ್ಮಾನ. ಕಾರ್ತಿಕಾಚಾರ್ಯ ಅವರ ತಂದೆ ತಾಯಿ ಅವರಿಗೆ ಶ್ರೀ ಗುರು ರಕ್ಷೆ. ನಿವೃತ್ತ ಶಿಕ್ಷಕರಾಗಿರುವಂಥ ಶ್ರೀ ವಸಂತಪ್ಪ ಸರ್ ಅವರಿಗೆ ಶ್ರೀಮಠದ ವತಿಯಿಂದ ಗುರು ರಕ್ಷೆ. ಶ್ರೀ ವೀರೇಶ್ ಸರ್ ಲೋಕೋಪಯೋಗಿ ಇಲಾಖೆ ಇವರಿಗೂ ಕೂಡ ಶ್ರೀಮಠದ ವತಿಯಿಂದ ಗೌರವ ಶ್ರೀ ರಕ್ಷೆ. ಅದೇ ರೀತಿ ಮುಂದಿನದಾಗಿ ನಕ್ಷತ್ರ TV ಈ ಒಂದು ಚಿತ್ರೀಕರಣವನ್ನು ಮಾಡಲು ಬಂದಿರುವಂತಹ ನಕ್ಷತ್ರ TVಯ ಮುಖ್ಯಸ್ಥರಾಗಿರುವಂಥ ಕೃಷ್ಣ ಸರ್ ಹಾಗೂ ರವೀಂದ್ರ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಅವರಿಗೂ ಕೂಡ ಶ್ರೀಗಳಿಂದ ರವೀಂದ್ರ ಕಮ್ಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಅವರಿಗೆ ಗೌರವ ಶ್ರೀ ರಕ್ಷೆ. ಕಾರ್ತಿಕಾಚಾರ್ಯ ಅವರು ತಮ್ಮ 1-2 ನುಡಿಗಳಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಳ್ಬೇಕು. ಚರಂ ತತ್ಪದಂ ದರ್ಶಿತಂ ಏನಂ ತಸ್ಮೈ ಶ್ರೀ ಗುರುವೇ ನಮಃ. ಪಾನ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಉಭಯ ಪೂಜ್ಯರಿಗೆ ನನ್ನ ಅಂತರಂಗದ ಜ್ಯೋತಿಯನ್ನು ಬೆಳಗ್ತಾ, ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರ ಅಂತರಂಗದಲ್ಲಿ ಪರಂಜ್ಯೋತಿಯಾಗಿ ಬೆಳಗ್ತಿರುವಂಥ ಕ್ಷೇತ್ರನಾಥ ಪೂಜ್ಯರಲ್ಲಿ ಅನಂತ ಕೋಟಿ ಶರಣ ಸಮರ್ಪಣೆಯನ್ನು ಮಾಡ್ತಾ,
ಈ ಕಾರ್ಯಕ್ರಮಕ್ಕೆ ನೆರೆದಿರತಕ್ಕಂತಹ ಎಲ್ಲ ಹಿರಿಯರಲ್ಲಿ, ಪ್ರೋತ್ಸಾಹಿಗಳಲ್ಲಿ, ನನ್ನೆಲ್ಲ ಕುಟುಂಬಕ್ಕೆ ಶರಣಾರ್ಥಿಗಳು. ಹೆಚ್ಚು ಮಾತನಾಡಲಿಕ್ಕಿಲ್ಲ, ಮಾತಾಡೋದಿಲ್ಲ. ಕಾರಣ ಮಾತುಗಳನ್ನೆಲ್ಲ 2 ಬುಕ್ದಾಗ ಬರೆದ್ಬಿಟ್ಟು ನಾನು. ಎಲ್ಲೆಲ್ಲೋ ಕಾರ್ಯಕ್ರಮಗಳು ಬಂದವು, ಜಿಜ್ಞಾಸೆಯ ಪ್ರಯಾಣ, ಕಾರ್ಯಕ್ರಮಗಳ ಒತ್ತಡ, ವೃತ್ತಿಯ ಒತ್ತಡ, ಇವೆಲ್ಲವುಗಳ ನಡುವೆ ನಮ್ಮ ಶಂಕರೇಶ್ ಸರ್ ಅವರು ಪ್ರತಿ ಸಾರಿ ಒಂದು ಮಾತು ಹೇಳ್ತಿದ್ರು, ನಿನ್ನ ಕೃತಿ ಥರದ್ದು ಒಂದು ಗಜಗರ್ಭ ಪ್ರಸವದಂಗೆ ಆತು, ಹೆರಿಗದಂಗೆ ಆತು ಅನ್ನೋರು. 2 ವರ್ಷ ಆನಿಗೆ ಹತ್ತಿದ್ರೆ 2 ವರ್ಷ ಬೇಕತ್ತು, 1.5-2 ವರ್ಷ ಬೇಕು ಒಂದು ಆನಿ ಹೆರಿಗೆ ಆಗಲಿಕ್ಕೆ. ರೆಡಿಯಾಗಿ ಆಗಿ 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 2 ವರ್ಷಕ್ಕೆ ಡೆಲಿವರಿ ಆದಂಗೆ ಆತು. 2 ಪುಸ್ತಕ ಇವು. ನಾನು ಪುಸ್ತಕವನ್ನು ಪ್ರಿಂಟಿಂಗ್ನವ್ರ ಹತ್ರ ಆಗಲಿ ಮತ್ತೊಬ್ಬರ ಹತ್ರ ಆಗಲಿ ನಾನು ಒಂದು ಮಾತು ಮಾತಾಡಲಿಲ್ಲ. ಯಾಕಂದರೆ ಅವ್ರ ಮೇಲೆ ಅಷ್ಟು ಭರವಸೆ. 2 ಕೃತಿಯನ್ನು ನಾನು ತಂದಿದ್ದೀನಿ ಅಂತ ಹೇಳಿದರೆ ಅವರು ಮುದ್ರಣದವ್ರ ಹತ್ರ ನಾನೇನೂ ಮಾತಾಡಲಿಲ್ಲ. ನಾನು ಬರೆದಿದ್ದೇನೆ, ಅವ್ರ ಕಡೆ ಕೊಟ್ಟಿದ್ದೇನೆ, ಸರ್ ಹಿಂಗಾಯಿತು ಹಿಂಗಿಲ್ಲ ಅಷ್ಟೇ. ಯಾಕಂದರೆ ಪೂರ್ಣಪರ ಜವಾಬ್ದಾರಿಯನ್ನು ಹೆಗಲಿಕೊಂಡು 70ರ ವಯಸ್ಸಿನಲ್ಲಿ 20 ವಯಸ್ಸು ನಾ ಮಾಡಬೇಕಾಗಿತ್ತು. ಅದನ್ನು ಬರಗಳನ್ನಷ್ಟೇ ಕೊಟ್ಟೆ. ಅದನ್ನೆಲ್ಲ ಮಾಡಿದ್ದು ನಮ್ಮ ಶಂಕರೇಶ್ ಸರ್ ಅವರಿಗೆ ನಮ್ಮ ಕುಟುಂಬದ ಪರವಾಗಿ ವೈಯಕ್ತಿಕವಾಗಿ ಹೆಚ್ಚಿನಾಗಿರ್ತಕ್ಕಂಥ ಗೌರವ ಸಮರ್ಪಣೆ. ಜೊತೆಗೆ ನಮ್ಮ ಶಂಕರ್ ಬೆಟಗೇರಿ ಸರ್ ಅವರು, ಸರ್ ಕೃತಿಯನ್ನು ನೀವು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅತ್ಯಂತ ಪ್ರೀತಿಯಿಂದ ಅವರು ಸ್ವೀಕಾರ ಮಾಡಿಕೊಂಡ್ರು. ಕೃತಿ ಕೊಟ್ಟು ಬಂದಮೇಲೆ ಅವ್ರು ಸಾಯಂಕಾಲ ನೀವು ಫೋನ್ ಹಚ್ಚಿದ್ರು. ರಾತ್ರಿ 11 ಆಗಿತ್ತು, ಮನೆಗೂ ಆಗಲಿಲ್ಲ. ನಮ್ಮ ಸ್ನೇಹಿತರ ಹತ್ರ ಪುಸ್ತಕ ತಲುಪಿಸಿರಿ ಅಂಥೇಳಿ ಕೊಟ್ಟು ಬಂದೆ. ಅವರು ಬೆಳಗ್ಗೆ ಪುಸ್ತಕ ತಲುಪಿದೋ ಕಾರ್ತಿಕ್ ಅಂತ ಹೇಳಿದರು. ಸಾಯಂಕಾಲ ಫೋನ್ ಬಂತು, ವಾಯಸ್ ಸ್ಟಾರ್ಟ್ ಆಯಿತು. ಮತ್ತೇನು ತಪ್ಪಾಗಿದೆನೋ ಅಥವಾ ಏನು ಮತ್ತೇನು, ಯಾಕಂದರೆ ನೇರವಾಗಿ ನಿಷ್ಠೂರವಾಗಿ ಬೈದು ಹೇಳ್ತಕ್ಕಂಥವ್ರು ನಮ್ಮ ಶಂಕರ್ ಬೆಟಗೇರಿ ಸರ್ ಅವರು ಸಮಯನೂ ಭಾಳ ಬೇಕಾಗಿತ್ತು ಮಾತಾಡಿದರೆ. ಅದಕ್ಕೆ ಪೂಜ್ಯರಿಗೆ ಗೊತ್ತಿತ್ತು, ಹಾಗಾಗಿ ಒಂದು ಪಿರಿಯಡ್ ಮಾಡಬೇಡ್ರಿ ಅಂತ ಹೇಳಿಬಿಟ್ರು ಅವರು. ಅವರಿಗೂ ಸಹ ಅನಂತ ಗೌರವ ಸಮರ್ಪಣೆ. ನಮ್ಮ ಆತ್ಮೀಯ ಸ್ನೇಹಿತರು, ಸಹೋದರ ಸಮನಾಗಿರ್ತಕ್ಕಂಥ ಬಸವರಾಜ್ ಕರ್ವಿನವರು ಅತ್ಯಂತ ವಿವರಣಾತ್ಮಕವಾಗಿ ಅವರು ಕಾವ್ಯಗಳನ್ನು ವಿಶ್ಲೇಷಣೆ ಮಾಡಿದರು. ನನಗೆ ಗೊತ್ತಾಯಿತು ಇಷ್ಟು ಕವನಗಳನ್ನು ನಾನು ಬರೆದಿನ ಅಂಥೇಳಿ ಇವತ್ತು ಗೊತ್ತಾಯ್ತು ನನಗೆ. ಅದಕ್ಕೆ ಕಾರಣ ಅವರು ಕೊಟ್ಟಿರ್ತಕ್ಕಂಥ ಸಮಯ, ನಮ್ಮ ಮೇಲೆ ಅಭಿಮಾನವಿಟ್ಟು ಬಂದಿರತಕ್ಕಂಥ ಒಂದು ಈ ಸಮಯ ಏನಿದೆ ಅದು ಬಹಳ ವಿಶೇಷ. ಜೊತೆಗೆ ಇನ್ನೊಂದು ಖುಷಿ ಆಯಿತು, ಶಾಂತಿವೀರ ಸರ್ ಅವರು, ನಾನು 5ನೇ ಕ್ಲಾಸ್ನಾಗಿದ್ದಾಗ ಸರ್ ಉಪನ್ಯಾಸ ಕೇಳಿದ್ದೆ. ನೋಡುವ ಸೌಭಾಗ್ಯ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ, ಶ್ರೇಷ್ಠ ಪುಣ್ಯಕ್ಷೇತ್ರಗಳಲ್ಲಿ ಶ್ರೇಷ್ಠ ಕಾರ್ಯಗಳು ಶ್ರೇಷ್ಠ ವ್ಯಕ್ತಿಗಳಿಂದಲೇ ಆಗ್ತವೆ, ಅದು ಪುಣ್ಯ ಕೆಲಸಗಳು ಅಂಥೇಳಿ 5ನೇ ಕ್ಲಾಸ್ನಾಗ ಕೇಳಿ ಸರ್. ಇವತ್ತು ನಿಮ್ಗೆ ನೋಡೋ ಸೌಭಾಗ್ಯ ನನಗೆ. ಹೀಗೆ ಅನೇಕರಿದ್ದ ನಮ್ಮ ಹಾಲೇಶಣ್ಣ ಹಕ್ಕಂಡಿಯವರು, ಮಿತ್ರ ಉದಯ್, ಜೊತೆಗೆ ಇವತ್ತು ಅನುಪಸ್ಥಿತಿಯ ನಂದೀಶ್ ಹೊಸ್ಮಠ ಅಂಥೇಳಿ ಹೆಗಲಿಗೆ ಹೆಗಲು ಕೊಟ್ಟು ಕೃತಿಯನ್ನು ಬರಲಿಕ್ಕೆ ಅವರು ಸಹಾಯವನ್ನು ಮಾಡಿದ್ದಾರೆ. ಜೊತೆಗೆ ಕೃಷ್ಣ ಸರ್ ಅವರು ನಮಗೆ ಈಗ 2 ವರ್ಷಗಳಲ್ಲಿ ಮಾಧ್ಯಮದಲ್ಲಿ ಆನ್ ಸ್ಕ್ರೀನ್ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ನಾವು ಅವ್ರಿಗೆ ಟಿ ವಿಗೆ ನಾನು ತಂದವರೇ ಅವರು, ಕೃಷ್ಣ ಸರ್ ಅವರು. ಯಾಕಂದ್ರೆ ನಾವು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಡೈಲಿ ಸ್ಟಾರ್ಟ್ ಮಾಡಿದ್ವಿ. ಟಿ ವಿಗೆ ತೊಗೊಂಬಂದ್ಮೇಲೆ ಏನಾಯಿತು, ಮಾತು ಹೆಚ್ಚಿಗೆ ಅದು, ಬರಹಗಳು ಕಡಿಮೆ ಆಗ್ಬಿಡ್ತು. ಆವಾಗ ನಮ್ಮ ಕೊಟ್ರಿ ಸರ್ ಅವರು, ನೀವು ಟಿ ವಿಯಾಗದಿರಪ್ಪ ನೀವು ಬರಿವಲ್ರಿ, ನೀವು ಟಿ ವಿಯಾಗದಿರಪ್ಪ ನೀವು ಬರಿವಲ್ರಿ ಅಂಥೇಳಿ ತಮಾಷೆ ಮಾಡಿ 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 ಕೊನೆಗೆ ಹಾಲವರ್ತಿ ಮಾಡಿದೊಳಗೆ ಇವತ್ತು ನಮಗೆ ಬಂದು. ನಮ್ಮ ನೀಲ್ಗುಂದ ಪರಮ ಪೂಜ್ಯರು ಸಹ ಎಲ್ಲೇ ಹೋಗಲಿ ನಮ್ಮ ಹುಡುಗ ನಮ್ಮ ಹುಡುಗ ನಮ್ಮ ಹುಡುಗ ಅಂಥೇಳಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಎಲ್ಲರಿಗೂ ಪರಿಚಯ ಮಾಡಿಸ್ತಾಯಿದ್ರು. ಒಳ್ಳೆ ಪುರೋಹಿತರಿದ್ದಾರೆ, ಚಿಂತಕರಿದ್ದಾರೆ. ಯಾವಾಗಲೂ ಬರೀ ಕಾರ್ತಿಕ್ ಅಂತ ಯಾರಿಗೂ ಪರಿಚಯ ಮಾಡಿಕೊಡ್ಲಿಲ್ಲ. ಆ ಶ್ರೇಯಸ್ಸು ಇವತ್ತು ಇದು ಒಂದು ಸಾರ್ಥಕ ಭಾವ ಅಂಥೇಳಿ ಭಾವಿಸ್ತೇನೆ. ನಮ್ಮ ಮೇಲೆ ಇರ್ತಕ್ಕಂಥ ಮತ್ತು ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರೀತಿ ಏನಿದೆ ಅದು ನಿಜಕ್ಕೂ ಸಹ ಅವಿಸ್ಮರಣೀಯ. ಅದನ್ನು ಎಂದೂ ಸಹ ನಮ್ಮ ಕುಟುಂಬ ಅವರಿಗೆ ಕೃತಜ್ಞತೆಯನ್ನು ಎಂದೂ ಸಹ ಸದಾಕಾಲ ಅವರ ಸೇವೆಯಲ್ಲಿ ನಾವು ನಿರತರಾಗಿರ್ತೀವಿ ಅನ್ನುವಂಥದ್ದು. ಜೊತೆಗೆ ಪೂಜ್ಯರು ಸಹ ಇವತ್ತು ಉಭಯ ಪೂಜ್ಯರುಗಳ ನಡುವೆ ಕೃತಿ ಬಿಡುಗಡೆ ಆದವು. ಕಾಲಾನುಕಾಲ ಈಗ ಅಂದ್ಕೊಂಡಿದ್ದಿಲ್ಲ ಇಲ್ಲ ಆಗ್ತದೆ ಹಿಂಗಾಗ್ತದೆ, 2 ಕೃತಿಗಳು ಗುರುಗಳಿಂದಲೇ ಲೋಕಕ್ಕೆ ಸಮರ್ಪಣೆ ಆಗ್ತದೆ ಅನ್ನುವಂಥದ್ದು ಗೊತ್ತಿದ್ದಿಲ್ಲ. ಆದರೆ ಇವತ್ತು ಗುರುಗಳಿಂದಲೇ ಸಹ 2 ಕೃತಿಗಳು ಲೋಕಕ್ಕೆ ಅರ್ಪಣೆ ಆದವು. ಇದಕ್ಕಿಂತ ಮಹತ್ವವಾಗಿರ್ತಕ್ಕಂಥದ್ದು ಮತ್ತೇನೂ ಇಲ್ಲ. ನಾನು ಜೊತೆಗೆ ಈ ಮುಸುಕಿನಿಂದ ಬೆಳಕಿನಡಿ ಕೃತಿ ಏನಿದೆ ಇದು
TMR ಪಬ್ಲಿಕೇಶನ್ ಇಂದ ನಮ್ಮ ಶಂಕರೇಶ್ ಸರ್ ಅವರ ಪಬ್ಲಿಕೇಶನ್ನು ಇದರಿಂದ ಬಂದಿರತಕ್ಕಂಥದ್ದು. ಜೊತೆಗೆ ಮತ್ತೇನನ್ನು ಆಗಲೇ ಸರ್ ಹೇಳಿದರು, ಸಾಧಕರಿಗೋಸ್ಕರ ಒಂದು ವೇದಿಕೆ ಮಾಡಿಕೊಂಡಿದ್ದಾರೆ ಕಾರ್ತಿಕ್. ನಾನೊಬ್ಬನೇ ಮಾಡಿಲ್ಲ, ಅನೇಕ ಕೈಗಳು ನಮ್ಮ ಜೊತೆಗೆ ಇದ್ದಾವೆ. ಅವರೆಲ್ಲ ಹಾಕಿ ನಾನು ಮುಂದಿಟ್ಟಾರೆ ಅಷ್ಟೇ, ಅದ್ರ ನನ್ನ ಸ್ವಂತದ್ದೇನೂ ಇಲ್ಲ. ಅದರ ಜೊತೆಗೆ ಅದರ ಸಹಯೋಗದಲ್ಲಿ ಈಗ ಸಂಸ್ಕಾರ ಪಬ್ಲಿಕೇಶನ್ ಎಂ ಕಲ್ಲಳ್ಳಿ ಎನ್ನುವಂಥದ್ದನ್ನು ಸ್ವಂತ ಪ್ರಕಾಶವನ್ನು ಮಾಡಿಕೊಂಡಿದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಗುರುಗಳ ಆಶೀರ್ವಾದ ಇತ್ತು ಅಂತ ಹೇಳಿದರೆ ಖಂಡಿತವಾಗಿ ಅದರಿಂದ ಮತ್ತಷ್ಟು ಸಾಮಾಜಿಕ ಕಾರ್ಯಗಳು ಮುಂದೋಗ್ತವೆ. ಮನೆಯಲ್ಲಿ ಪ್ರೋತ್ಸಾಹ ಇದ್ದರೆ ಮತ್ತೇನನ್ನೋದು ಸಾಧಿಸ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ನಾನು ಬೇರೆ ಬೇರೆ ಕಡೆ ಹೋಗ್ತಿರ್ತೀನಿ, ಒಬ್ಬರೇ ಬರ್ತಾರೆ, ಕೃತಿ ಬಿಡುಗಡೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಇವತ್ತು ನಮ್ಮ ಕುಟುಂಬ ಅಷ್ಟು ಬಂದಿದೆ. ಅದಕ್ಕೆ ಒಂದು ಕೃತಜ್ಞತಾ ಸಮರ್ಪಣೆ. ಹೆಚ್ಚು ಹೇಳ್ತಾ ಹೋದರೆ ಬಿಸಿಲಾಗೈತೆ ಒಂದು, ಪ್ರಸಾದ ಒಂದು, ಅದಕ್ಕೂ ನಾವಿಷ್ಟು ಇಲ್ಲಿವರೆಗೂ ಬರೀ ಸೈಡ್ ಐಟಮ್ಸ್ ಅಷ್ಟೇ ಬಡಿಸಿದ್ದಾರೆ ಊಟಕ್ಕೆ. ಗುರುಗಳು ಸ್ವೀಟನ್ನು ಬಡಿಸ್ಬೇಕೀಗ, ಬಡಿಸ್ತಾರೆ. ಅವೆಲ್ಲ ಅಮೃತವಾಣಿಗೆ ನಾವೆಲ್ಲ ಕಾಯ್ತಾ ಇದ್ದೀವಿ. ನನ್ನ ವಿನಮ್ರತೆ ಒಂದೇ, ಕೃತಿಗಳನ್ನು ಓದಿ ತಪ್ಪಿದರೆ ಅದು ನನ್ನ ಒಂದು ವಿಫಲತೆ. ಒಳ್ಳೆಯದಿತ್ತು ಅಂತ ಹೇಳಿದರೆ ಅದು ಗುರುಗಳ ಆಶೀರ್ವಾದ. ಎಲ್ಲವೂ ಸಹ ಗುರುಗಳದ್ದೇ ಆಗಿದೆ. ಓದಿ, ಜೊತೆಗೆ ಏನೋ ತಪ್ಪ ಇದ್ದರೆ ಅದನ್ನು ನೇರವಾಗಿ ಹೇಳಿ, ಹೀಗಿತ್ತು ಹೀಗಿರ್ಬ. ನನ್ನ ಒಂದು ವಿನಂತಿ ಏನಂದರೆ ಪುಸ್ತಕ ಓದಬೇಕಷ್ಟೇ, ಅದರಲ್ಲಿ ಏನಾದರೂ ಇದೆ. ಯಾಕಂದರೆ ಪ್ರಯತ್ನ ಮಾಡಿದ್ರೆ ನಾವು ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಪುಸ್ತಕವನ್ನು ಓದಿದಾಗ ಅಥವಾ ಯಾವುದೋ ಒಂದು ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಜಯಕ್ಕೆ ಕಾರಣ ಆಗ್ತದೆ ಎನ್ನುವಂತಹದ್ದು. ಏನಾದರೂ ತಪ್ಪುಗಳಿದ್ದಲ್ಲಿ ಖಂಡಿತವಾಗಿ ಪ್ರೀತಿಯಿಂದ ಹೇಳಿ, ಅಷ್ಟೇ ಗೌರವಯುತವಾಗಿ ಸ್ವೀಕಾರವನ್ನು ಮಾಡ್ತೇವೆ. ನಿಮ್ಮ ಆಶೀರ್ವಾದ, ಗುರುಗಳ ಆಶೀರ್ವಾದ, ಕ್ಷೇತ್ರನಾಥನ ಹಾರೈಕೆ ಇದ್ದಲ್ಲಿ ಮತ್ತಷ್ಟು ಕೃತಿಗಳು ನಮ್ಮಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ನಿಟ್ಟಿನಲ್ಲಿ ಸಾಗ್ತಾ ಇದ್ದೇವೆ. ತಮ್ಮೆಲ್ಲರ ಸಮಯ, ನಮ್ಮ ಅಭಿಮಾನವನ್ನು ಇಟ್ಟು ಸಮಯವನ್ನು ಕೊಟ್ಟು ಇಲ್ಲಿವರೆಗೆ ಕಾದಿದ್ದೀರಿ. ಕೃತಿಗಳನ್ನು ನೀವೆಲ್ಲರ ಕೈಗೆ ಹಂಚ್ತೇವೆ. ಸಾಧ್ಯವಾದಷ್ಟು ಓದಿ ಮತ್ತಷ್ಟು ಹಾರೈಸಿ ಇಂದು ತೊದಲು ನುಡಿಗಳನ್ನು ಉಭಯ ಶ್ರೀಗಳ ಪಾದಗಳಿಗೆ ಸಮರ್ಪಣೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಮಠದ ವತಿಯಿಂದ ಅಭಿನಂದನಾ ಪತ್ರವನ್ನು ಪೂಜ್ಯರು ನೀಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸಭಿಕರನ್ನು ಕುರಿತು ಶ್ರೀ MPM ಕೊಟ್ರೇನವರು ಕೆಲವು ನುಡಿಗಳಲ್ಲಿ ತಮ್ಮ ಶಿಷ್ಯನ ಕುರಿತು ಒಂದೆರಡು ನುಡಿಗಳನ್ನು ಸಂಕ್ಷಿಪ್ತವಾಗಿ ನೆರವೇರಿಸಿಕೊಡ್ಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇವೆ. ಉಭಯ ಪೂಜ್ಯರ ಪವಿತ್ರ ಪಾದಗಳಿಗೆ ಭಕ್ತಿಯ ನಮನಗಳನ್ನು ಅರ್ಪಣೆ ಮಾಡಿ, ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ ಮತ್ತು ಆಸಕ್ತ ಮನಸ್ಸುಗಳೇ ತಾಯಂದರೆ, ನಾವು ದೇವರನ್ನು, ಕೈಲಾಸವನ್ನು ನೋಡಲಿಕ್ಕಾಗೋದು ಇಲ್ಲ. ಆದರೆ ಇವತ್ತು ಇಲ್ಲೇನು ನಾವು ಕುಳಿತಿದ್ದೀವಿ, ಇದನ್ನು ನೋಡಿದಾಗ ನಮಗನಿಸುತ್ತೆ ಪ್ರಶಾಂತವಾಗಿರ್ತಕ್ಕಂತಹ ವಾತಾವರಣ, ಯಾವುದೇ ಜಂಜಾಟವಿಲ್ಲ. ಆ ನಡುವೆ ಉಭಯ ಶ್ರೀಗಳು ಇವತ್ತು, ಯಾಕಂದರೆ ಗುರುವೇ ದೇವರು ಅಂತಕ್ಕಂಥ ಭಾವನೆಯಲ್ಲಿ ನಾವು ಬೆಳ್ಕೊಂಡಿದ್ದೇವೆ. ಹಾಗಾಗಿ ಈ ದೇವರನ್ನು, ಕೈಲಾಸವನ್ನು ನಾವಿವತ್ತು ಕಂಡಿದ್ದೇವೆ, ನಾವು ಪುನೀತರು ಅಂತಕ್ಕಂಥ ಒಂದು ಮಾತನ್ನು ಹೇಳಬೇಕಾಗ್ತದೆ. ಜೊತೆಗೆ ಇವತ್ತು ನಮ್ಮ ಕಾರ್ತಿಕಾಚಾರ್ಯ ಈಗ ಹೇಗಿದೆ ಅಂತಂದು ಹೇಳಿದ್ರೆ, ಚಿಕ್ಕವರು ವಯಸ್ಸಿನಲ್ಲಿ ಚಿಕ್ಕವರು, ಆದರೆ ಇಲ್ಲಿ ಕಿರಿಯ ಹಿರಿಯ ಅನ್ನೋದಕ್ಕೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಏನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಅಂದಮೇಲೆ ಅನುಭವ, ಜ್ಞಾನ, ಪಾಂಡಿತ್ಯದಲ್ಲಿ ಇವತ್ತು ನಾವೇನಾಗಬೇಕಂದ್ರೆ ಹಿರಿಕಿರಿಯರನ್ನಾಗಿ ನೋಡಬೇಕು. ಎಷ್ಟೇ ವಯಸ್ಸಾಗಿದ್ದರೂ ಕೂಡ ಅಜ್ಞಾನಿಯಾಗಿದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ವಿಚಾರ ಇಲ್ಲದೇ ಇರತಕ್ಕಂಥವರನ್ನು ನಾವು ಹಿರಿಯರು ಅಂತಕ್ಕಂಥ ನಂಬಿಕೆಗೆ ನಾವು ಅರ್ಹರಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಆತ ಕಿರಿಯನಾಗಿದ್ದಾನೆ ನಿಜ, ಆದರೆ ಇವತ್ತು ಆತನ ವಿಚಾರಗಳನ್ನು ಹೇಳಬೇಕಂದ್ರೆ ಸಾಕಷ್ಟು ವಿಚಾರಗಳಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಇದು ಬಹಳ ಮುಖ್ಯ. ಇವತ್ತು ಆಧುನಿಕ ವ್ಯವಸ್ಥೆಯಲ್ಲಿ ಹೇಗಿದೆ ಇವತ್ತಿನ ಇದು ಅಂದರೆ ಹಲವಾರು ದುಶ್ಚಟಗಳಿಂದ, ಒಂದು ಅನೀತಿಗಳಿಂದ ಕೂಡಿರ್ತಕ್ಕಂಥ ಸಮಾಜದಲ್ಲಿ
ಇವತ್ತು ಅವರು ಈ ರೀತಿಯಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಅನ್ನೋದಾದರೆ ಅದಕ್ಕೆ ಕಾರಣ ಏನು ಅಂದರೆ ಸಂಸ್ಕಾರ ಅಂತ ನಾವು ಹೇಳ್ತಾ ಇದ್ವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಹಿಂದೆ ಮಾಡಿದ ಪುಣ್ಯ ಇಂದುಂಡುಡಬೇಕು, ಇಂದು ಮಾಡಿದ ಪುಣ್ಯ ಮುಂದೆ ಉಣ್ಣಲಿಬೇಕು. ಅಂದರೆ ಆ ಪುಣ್ಯವನ್ನು ಇವತ್ತು ಅವರು ಪಡ್ಕೊಂಡಿದ್ದಾರೆ ಅಂದರೆ ಅವರ ಹಿರಿಯರು ಮಾಡಿರ್ತಕ್ಕಂತಹ ಪುಣ್ಯದ ಫಲವನ್ನು ಇವತ್ತು ನೀವೆಲ್ಲ ಉಣ್ತಾ ಇದ್ದೀವಿ ಅನ್ನೋದನ್ನು ನಾವು ಮರಿಬಾರ್ದು ಅಂತಕ್ಕಂಥ. ಹೀಗಾಗಿ ಅಂಥವರ ಈ ಪ್ರಥಮ ಕೃತಿಗಳು ಇವತ್ತು ಬಿಡುಗಡೆ ಆಗಿದ್ದು ಎಲ್ಲಾಗಿದೆ ಅಂದರೆ ಇಂತಹ ಒಂದು ಕೈಲಾಸದಲ್ಲಿ ಬಿಡುಗಡೆ ಆಗಿದ್ದಾವೆ ಅಂತ. ಅಂದಮೇಲೆ ಅವರ ಒಂದು ಕಾರ್ಯಕ್ಕೆ ಒಂದು ಒಳ್ಳೆಯ ಯಶಸ್ಸು ಸಿಕ್ಕಿದೆ ಅಂತಕ್ಕಂತಹ ಮಾತನ್ನು ಹೇಳಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ನನಗೊಂದು ಅವಕಾಶ ಸಿಗ್ತಲ್ಲ ಅಂತಕ್ಕಂಥದ್ದು ಖುಷಿ ನನಗೆ ಅಷ್ಟೇ. ಇನ್ನು ಪೂಜ್ಯರ ವಿಚಾರ ಹೇಳಬೇಕಂದ್ರೆ ಉಭಯ ಶ್ರೀಗಳಲ್ಲಿ ಕೂಡ, ಯಾಕಂದರೆ ನಾನು ಗುರು ಸಾನ್ನಿಧ್ಯದಲ್ಲಿ ಬೆಳೆದು ಬಂದಂತಕ್ಕಂಥವನು, ಗುರುಗಳ ಕೃಪೆಯಿಂದ ನಾನು ಜೀವನವನ್ನು ಮಾಡ್ತಕ್ಕಂಥವನು. ಹೀಗಾಗಿ ಸದಾ ಅವರ ಕೃಪೆ ನಮ್ಮ ಮೇಲೆ ಇದೆ, ಇರಲಿ ಅಂತಕ್ಕಂಥ ಆಶಯವನ್ನು ಪಡಿಸಿ ನಮ್ಮ ಇವರು ಶಂಕರಯ್ಯನವ್ರು ಹೇಳಿದರು, ಗುರುಗಳನ್ನು ಕುರಿತು ಒಂದು ಗೀತೆ ಆಗಿದ್ರೆ ಚೆನ್ನಾಗಿತ್ತು ಅಂತ. ಗುರುಗಳು ಹೇಳಿದ್ರು ಅದು ಗುರುಗಳನ್ನೇ ಕುರಿತು ಆಗಿರ್ತಕ್ಕಂಥದ್ದು. ಆದರೆ ಈಗ ಈ ಸಂದರ್ಭದಲ್ಲಿ ನನ್ನದೊಂದು ಇಲ್ಲಿ ಗೀತೆ ಏನಾಯ್ತಂದರೆ, ಇದರಲ್ಲಿ ನಾನು ಬರೆದಿದ್ದೆ ನನ್ನ ಕವನ ಸಂಕಲನದಲ್ಲಿ ಗುರು ಚನ್ನವೀರ ಶರಣರು ಅಂತಕ್ಕಂಥದ್ದು. ಅದನ್ನು ನಮ್ಮ ಗವಾಯಿಗಳು ಕೂಡ ನಾನು ಹೇಳಿದೆ, ಇದನ್ನೊಂದಿಷ್ಟು ಹೇಳಿಬಿಡ್ರಿ ಚೆನ್ನಾಗಿರುತ್ತೆ ಅಂತಕ್ಕಂಥ ಒಂದು ಆಶಯವನ್ನು ನಾನಿಲ್ಲಿ ವ್ಯಕ್ತಪಡಿಸಿದೆ. 2 ಸಾಲನ್ನು ನಾನು ಓದ್ತಾ ಇದ್ದೀನಿ, ಅವರು ಅದನ್ನು ಹೇಳಿಬಿಟ್ರೆ ಸಾಕು, ನನಗೆ ಒಂದು ಜೀವನ ಪಾವನ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಇದು ಹೇಗಿದೆ ಅಂತಂದು ಹೇಳಿದ್ರೆ, ಶರಣರಲ್ಲಿ ಶರಣ ಗುರು ಚನ್ನವೀರ ಶರಣ, ಹರಿಪುರದಲ್ಲಿಹ ಗೋಸಾಯಿ ಗುಡ್ಡದಿ ತಪವಗೈದ ಶರಣ, ಶರಣರಲ್ಲಿ ಶರಣ ಚನ್ನವೀರ ಶರಣ, ಹರಿಪುರದಲ್ಲಿಯ ಗೋಸಾಯಿ ಗುಡ್ಡದಿ ತಪವಗೈದ ಶರಣ, ಜಂಗಮತ್ವದರಿವ ಜಗದಲ್ಲಿ ಸಾಕ್ಷಾರಗೊಳಿಸುತ್ತಲೀ, ಜಂಗಮತ್ವದರಿವ ಜಗದಲ್ಲಿ ಸಾಕ್ಷಾರಗೊಳಿಸುತ್ತಲೀ, ಧರ್ಮ ಜಾಗೃತಿಯ ಮಾಡುತ್ತಲವಿತರ ಸಂಚರಿಸಿದ ಶರಣ, ಧರ್ಮ ಜಾಗೃತಿಯ ಮಾಡುತ್ತಲವಿತರ ಸಂಚರಿಸಿದ ಶರಣ, ಸಂಚರಿಸಿದ ಶರಣ, ಸೋಮಶೇಖರೆಂಬ ದೊರೆಯ ಪರಿವಾರಕ್ಕೆ ಎಲ್ಲ, ಸೋಮಶೇಖರೆಂಬ ದೊರೆಯ ಪರಿವಾರಕ್ಕೆ ಎಲ್ಲ, ಇಷ್ಟಲಿಂಗವ ಧಾರಣೆ ಮಾಡಿ ಕರುಣೆಗೈದ ಶರಣ, ಇಷ್ಟಲಿಂಗವ ಧಾರಣೆ ಮಾಡಿ ಕರುಣೆಗೈದ ಶರಣ, ಕರುಣೆಗೈದ ಶರಣ, ಭಕ್ತಿಯಿಂದಲವರು ಗುರುಗಳ ಲಿಂಗ ಪೂಜೆಗೆಂದು ಶೃಂಗಾರ ತೋಟವ ದಾನ ಮಾಡಿದರು ಹೂಪತ್ರಿಗೆಯೆಂದು, ಶೃಂಗಾರ ತೋಟವ ದಾನ ಮಾಡಿದರು ಹೂಪತ್ರಿಗೆಯೆಂದು, ಹೂಪತ್ರಿಗೆಯೆಂದು, ಹಳ್ಳಿಗೆ ಕರಾತ್ರಿ ಇವರಿಗೆ ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಕರಾತ್ರಿ ಇವರಿಗೆ ಪಟ್ಟಣಕ್ಕೆ ಪಂಚರಾತ್ರಿ, ಸಂಚರಿಸುವುದೇ ಶರಣ ತತ್ವ ನಿಜ ಸಾರಿದಂತ ಶರಣ, ಸಂಚರಿಸುವುದೇ ಶರಣ ತತ್ವ ನಿಜ ಸಾರಿದಂತ ಶರಣ, ಇವರು ಸಾರಿದಂತ ಶರಣ, ನಶ್ವರ ದೇಹವಿದು ಇದ ನೀನೆಚ್ಚಿ ಕೆಡಲು ಬೇಡ, ಸಂತಸದಿಂದ ಸಾವನ್ನು ಗೆದ್ದು ಸಾಧನೆ ಮಾಡೆಂದ, ನೀನು ಸಾಧನೆ ಮಾಡೆಂದ, ಕ್ರೂರ ಮುಖಗಳಲ್ಲೋ ಕ್ರೌರ್ಯದ ಭಾವವಳಿದ ಶರಣ, ಲಿಂಗಾರಾಧನೆ ಸಮಯದಿ ಬಂದು ಸೇರುತ್ತಿಹವು ಅಲ್ಲಿ, ಲಿಂಗಾರಾಧನೆ ಸಮಯದಲ್ಲಿ ಬಂದು ಸೇರುತ್ತಿಹವು ಅಲ್ಲಿ, ಕಾಡಿನೊಳಗೆ ಶಿಷ್ಯ ಹುಲಿಯ ಬಾಯೊಳಗೆ ಇರಲು, ಕಾಡಿನೊಳಗೆ ಶಿಷ್ಯ ಹುಲಿಯ ಬಾಯೊಳಗೆ ಇರಲು, ಮೃತ್ಯುವಿನಿಂದ ರಕ್ಷಿಸಿದಂಥ ಮೃತ್ಯುಂಜಯ ಶರಣ, ಮೃತ್ಯುವಿನಿಂದ
ನನ್ನಿಂದ ರಕ್ಷಿಸಿದಂಥ ಮೃತ್ಯುಂಜಯ ಶರಣ, ಮೃತ್ಯುಂಜಯ ಶರಣ. ಕಳೆದುಕೊಂಡ ಲಿಂಗ ನೀನು ಮರಳಿ ಕರುಣಿಸಿದೆ, ಅರಿಯದೆ ಮಾಡಿದ ಅವಘಡ ಎಮ್ಮೆಯ ಆಕಳನಾಗಿಸಿದೆ, ನೀನು ಆಕಳನಾಗಿಸಿದೆ. ಲಿಂಗ ಸಾಮರಸ್ಯ ಲಿಂಗದ ಮಹಿಮೆಯ ಜಗದಿ ಮೆರೆದು ಲಿಂಗನಾಯಕನ ಹಳ್ಳಿಯ ಸಾರ್ಥಕ ನಾಮವ ನೀಡಿದಂಥ ಮಹಿಮಾ, ಲಿಂಗನಾಯಕನಳ್ಳಿ ಸಾರ್ಥಕ ನಾಮವ ನೀಡಿದಂಥ ಮಹಿಮಾ, ನೀಡಿದಂಥ ಮಹಿಮಾ. ಧ್ಯಾನ ಮೌನ ನೇಮ ನಿತ್ಯ ಸುಜ್ಞಾನದ ಸತ್ಯ, ಧ್ಯಾನ ಮೌನ ನೇಮ ನಿತ್ಯ ಸುಜ್ಞಾನದ ಸತ್ಯ. ಸ್ವಾನುಭಾವವನ್ನು ನಿತ್ಯದಿ ಬೋಧಿಸಿ ಲಿಂಗದಿ ಮಂಗಲಾದ ಶರಣ, ಲಿಂಗದಿ ಮಂಗಲಾದ ಶರಣ, ಮಂಗಲಾದ ಶರಣ. ಇಂಥ ಒಂದು ಅವಕಾಶ ಭಾಳಷ್ಟು ದಿನದಿಂದ ಕಾದಿದ್ದೆ. ಇವತ್ತು ಇಂತಹ ಪ್ರಶಾಂತ ವಾತಾವರಣದಲ್ಲಿ ನಮ್ಮ ಕಾರ್ತಿಕ ಆಚಾರ್ಯರ ಪುಸ್ತಕ ಬಿಡುಗಡೆಯ ಸಮಯದಲ್ಲಿ ಒಂದು ಅವಕಾಶ ಆ ಪರಮ ಪೂಜ್ಯರ ಮುಂದೆ ಹಾಡಲಿಕ್ಕೆ ಸಿಕ್ತು ಅನ್ನೋದು ಭಾಳ ಸಂತೋಷ. ಅದಕ್ಕಾಗಿ ಅವರ ಪಾದಕ್ಕೆ ಈ ನುಡಿ ನಮನವನ್ನು ಅರ್ಪಣೆ ಮಾಡ್ತಾಯಿದ್ದೇನೆ. ಶ್ರೀಗಳಿಗೆ ಶ್ರೀ MPM ಕೊಟ್ರಯ್ಯ ಶಿಕ್ಷಕರಿಗೆ, ನಿವೃತ್ತ ಶಿಕ್ಷಕರಿಗೆ ಗೌರವ ಸಮರ್ಪಣೆ, ಗುರು ರಕ್ಷೆ ಶ್ರೀಮಠದ ವತಿಯಿಂದ, ಶ್ರೀಮಠದ ವತಿಯಿಂದ ಗುರು ರಕ್ಷೆ. ಹಾಲುವರ್ತಿಯನ್ನು ಕುರಿತು ಯಾವ 16ನೇ ಶತಮಾನದಲ್ಲಿಯೇ ಹರಪನಹಳ್ಳಿ ಅಂದರೆ ಹರಿಪುರ ಈ ಒಂದು ಭಾಗದಲ್ಲಿ ತಪವನ್ನಗೈದಿರುವಂತಹ ಶ್ರೀ ಕ್ಷೇತ್ರನಾಥ ಚೆನ್ನವೀರೇಶ್ವರರ ಕುರಿತಾಗಿ ತಮ್ಮ ಗೀತೆಯಲ್ಲಿ, ಹಾಗೆ ಈ ಒಂದು ಹರಿಪುರವನ್ನು ಆಳಿದಂತಹ ರಾಜ ಸೋಮಶೇಖರ ನಾಯಕ, ಏನು ಅವರ ಅರಮನೆ ಇಂದಿನ ADV ಕಾಲೇಜ್ ಇದೆಯಲ್ಲ ಅದು, ಅಂತಹ ಒಂದು ಇತಿಹಾಸವನ್ನು ತಮ್ಮದೇ ಗೀತೆಯಲ್ಲಿ, ಹಾಗೆ ಪತ್ರಿಪುಷ್ಪಗಳಿಗಾಗಿ ಶೃಂಗಾರ ದೋಟವನ್ನೇ ದಾನವಾಗಿ ನೀಡಿರುವಂಥ ಕುರಿತಾಗಿ ತಮ್ಮ ಲೇಖನವನ್ನು ಗೀತೆಯ ಮುಖಾಂತರ ವ್ಯಕ್ತಪಡಿಸಿರುವಂತಹ MPM ಕೊಟ್ರಯ್ಯ ಶಿಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.